शहर के सपना कन्वेंशन हॉल में आज नोहा चैरिटेबल ट्रस्ट का उद्घाटन समारोह आयोजित किया गया। कार्यक्रम में विभिन्न क्षेत्रों से जुड़े जनप्रतिनिधि, सामाजिक कार्यकर्ता और गणमान्य लोग शामिल हुए। इस अवसर पर वार्ड नंबर 32 के कॉर्पोरेटर मोहम्मद नवाज खान, जैस्मिन ग्रुप ऑफ इंस्टीट्यूशंस के चेयरमैन मोहम्मद अजीज खान, एनएसएस के शुगर लिमिटेड के अध्यक्ष सूर्यकांत नागवारपल्ली, कॉर्पोरेटर जसवा, यूथ कांग्रेस अध्यक्ष इमरान खान, अभिनेता गिल्ली, जेडीएस के पूर्व कॉर्पोरेटर सुदर्शन, फिलिप जॉन, विशाल पाटिल, रोशन मलकापुरे समेत कई लोग मौजूद रहे। सभी अतिथियों का स्वागत और सम्मान किया गया। नोहा चैरिटेबल ट्रस्ट के नेल्सन नोहा तथा उनकी माता नवनीता चिद्री को ट्रस्ट के शुभारंभ पर बधाई दी गई। कार्यक्रम के दौरान ट्रस्ट के सामाजिक कार्यों और जरूरतमंदों की मदद के उद्देश्य को लेकर भी चर्चा हुई। उपस्थित अतिथियों ने ट्रस्ट के उज्जवल भविष्य की कामना की। कैमरामैन महेश का कवरेज। केपी न्यूज़ 24/7 को लाइक और सब्सक्राइब जरूर करें। धन्यवाद। एल्रिगू नमस्कार। ನಾನು ನೆಲ್ಸನ್ ನೋಹಾ ಅಂತ ನೋಹಾ ಚಾರಿಟೇಬಲ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮ ಟ್ರಸ್ಟ್ ವತಿಯಿಂದ ನಾವು ಪ್ರತಿ ತಿಂಗಳು 100 ಮಂದಿ ಬಡವ ಮಕ್ಕಳಿಗೆ ಊಟ ಕೊಡ್ತೇವೆ ಮತ್ತು 2 ಅನಾಥ ಮಕ್ಕಳಿಗೆ ನಾವು ಡಿಗ್ರಿ ಮಟ್ಟ ಫೀಸ್ ಎಷ್ಟೇ ಇರುತ್ತೆ ಅದರ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ತಗೋತಾ ಇದ್ದೀನಿ. ಇವಾಗಿಂದ ಇದು ಒಂದು ಯೂತ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಅನ್ಕೋತೀನಿ ನಾನು. ಇವಾಗ ಬೇರೆ ಎಲ್ಲ ಕೆಟ್ಟ ಕೆಲಸ ಬಿಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದು ತಮ್ಮೆಲ್ಲರಿಗೂ ಒಂದು ಮನಪೂರ್ವಕ ವಿನಂತಿ. ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಎಲ್ಲ ಯೂತ್ ಲೀಡರ್ಸ್ ಆ್ಯಂಡ್ ತುಂಬ ಬಿಗ್ ಪರ್ಸ್ನಾಲಿಟೀಸ್ ಬಂದಿದ್ದಾರೆ ನನಗೆ ಸಪೋರ್ಟ್ ಮಾಡೋಕ್ಕೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಾನು ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇರ್ತೀನಿ. ನಿಮ್ಮ ಎಲ್ಲ ಸಹಯೋಗ, ನಿಮ್ಮ ಎಲ್ಲ ಪ್ರೀತಿ ನಮಗೆ ಶಕ್ತಿ ತುಂಬಿ ಇನ್ನೂ ಈ ಥರನೇ ಕೆಲಸ ಮಾಡ್ಕೋತಿರ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದಿನ ದಿವಸ ಈ ಒಂದು ನೋವಾ ಫೌಂಡೇಶನ್ ಒಂದು ಓಪನಿಂಗ್ ಸೆರೆಮನಿಗೆ ನಾವೆಲ್ಲರೂ ಬಂದಿದ್ದೇವೆ. ನಮ್ಮ ನೋಹಾ ಟ್ರಸ್ಟ್, ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಿದಂಥ ನಮ್ಮ ನೆಲ್ಸನ್ ನೋಹಾ ಅವರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ಅನೇಕ ಯುವಕರು ಕೆಟ್ಟ ಹಾದಿಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ನೋಹಾ ಅವರು ಒಂದು ನಿರ್ಧಾರವನ್ನು, ಒಂದು ದೃಢ ನಿರ್ಧಾರವನ್ನು ಹೇಳಬೇಕು ನಾವು. ಯಾಕಂದರೆ ಇಂಥ ಏಜಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡೋದು ಬಹಳ ಉತ್ತಮವಾದದ್ದು. ಇದು ಸುಲಭವಲ್ಲ. ಇವರು 2 ಅನಾಥ ಮಕ್ಕಳಿಗೆ ಫುಲ್ಲಿ ಕಂಪ್ಲೀಟ್ ಎಜುಕೇಷನ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಅದೇ ರೀತಿ ಬಡವರಿಗೆ ಪ್ರತಿ ತಿಂಗಳು 100 ಬಡವರಿಗೆ, ಸಾಧ್ಯವಾದರೆ ಅದಕ್ಕಿಂತ ಹೆಚ್ಚಾಗ್ಬೋದು, ತಿಂಗಳಲ್ಲಿ 2 KP ಆಗ್ಬೋದು. ಅದು ಟ್ರಸ್ಟ್ ವತಿಯಿಂದ ಯಾವ ರೀತಿ ಸೌಲಭ್ಯವಿದೆ ಆ ರೀತಿ ಮಾಡ್ತಾರೆ. ಈ ನಿರ್ಧಾರವನ್ನು ಮಾಡಿದ್ದಕ್ಕಾಗಿ ನಮ್ಮ ನೆಲ್ಸನ್ ನೋಹಾ ಅವರಿಗೆ ತುಂಬ ಧನ್ಯವಾದವನ್ನು ಹೇಳುತ್ತೇನೆ. ನಾನು ಬೀದರಿನ ಪ್ರತಿಯೊಬ್ಬ ಯುವಕರಲ್ಲಿ ಕೇಳ್ಕೊಳ್ತೇನೆ, ಕೆಟ್ಟ ಹಾದಿಗೆ ಹೋಗಬೇಡ್ರಿ. ನೋಹಾ ಈಸ್ ಅ ಎಕ್ಸಾಂಪಲ್ ಫಾರ್ ದಿಸ್ ಟು ಅವರ್ ಬೀದರ್ ಯೂತ್. ಇವರು ಒಂದು ಎಕ್ಸಾಂಪಲ್ ಆಗಿದ್ದಾರೆ. ನೋಡ್ರಿ, ಅವ್ರ ಸಣ್ಣ ವಯಸ್ಸಿನಲ್ಲಿ ಅವರು ಸ್ವಂತಾಗಿ ದುಡ್ದು IT ಕಂಪನಿಯಲ್ಲಿ ದುಡ್ದು ಒಂದು ಈ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಿ ಬಡವರಿಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಮಾತಾಗಿದೆ. ನೋಹಾ ಅವರೇ, ನಾನು ಈ ವೇಳೆಯಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಿಮಗೆ ಯಾವುದೇ ಸಹಾಯವಾಗಲಿ ಬೇಕಾದರೆ ತಾವು ದಯವಿಟ್ಟು ಸಂಕೋಚ ಪಡದೆ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮ್ಮ ಜೊತೆ ಇದ್ದೀವಿ, ಸದಾ ನಿಮ್ಮ ಜೊತೆ ಇರ್ತೀವಿ. ಈ ಟ್ರಸ್ಟ್ ಸಣ್ಣ ಮಟ್ಟದಲ್ಲದೆ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ. ನಾವು ನೀವು ಕಲಿತು. ಮತ್ತು ನಮ್ಮ ಅಜೀಜ್ ಭಾಯ್ ಇದ್ದಾರೆ, ಅನೇಕ ಗಣ್ಯ ವ್ಯಕ್ತಿಗಳಿದ್ದಾರೆ. ಇನ್ನು ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು, ಬರಲಿಲ್ಲ. ಅವರೆಲ್ಲ ನಿಮ್ಮ ಜೊತೆ ಇದ್ದಾರಂತೆ ನಾನು ಆಶ್ವಾಸನೆ ಕೊಡ್ತೀನಿ. ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನೋಹಾ ಅವರೇ, ನೀವು ಯಾವಾಗಲೂ ನಿಮಗೆ ನನ್ನ ಅವಶ್ಯಕತೆ ಇದ್ದರೆ ದಯಮಾಡಿ ನೀವು ಫೋನ್ ಮಾಡಿರಿ. ಇದು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಯೂತ್ಸ್ಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ತಾವು ನೋಹಾ ಅವರನ್ನು ನೋಡಿ ನಿಮ್ಮ ಜೀವನವನ್ನು ಬೆಳೆಸಬೇಕು, ನಿಮ್ಮ ಜೀವಮಾನವನ್ನು ಸಾಗಿಸಬೇಕಂತ ಪ್ರತಿಯೊಬ್ಬರು ಕಳಕಳಿಯ ಮನವಿ ಮಾಡ್ಕೊಳ್ತೇನೆ. ಮತ್ತೊಂದು ಆವರ್ತಿ ನೋಹಾ ಮತ್ತು ಅವರ ತಾಯಿ. ನೋಡಿರಿ, ಅನೇಕ ಜನರು ತಾಯಿಂದರು ಮಗ ನೌಕರಿ ಮಾಡ್ತಾ ಇದ್ದಾರೆ ಅಂತಂದರೆ ಮದುವೆ ಮಾಡಿ ಮತ್ತು ಏನಂದರೆ ಅವ್ನ ಫ್ಯಾಮ್ಲಿ ನಡ್ಸ್ಕೊತ ಬದುಕಪ್ಪ ಅಂತ ಹೇಳೋರು ಭಾಳಷ್ಟು ಜನ ಇದ್ದಾರೆ. ಅವ್ರ ತಾಯಿಗೆ ಒಂದಿಷ್ಟು ನಾವು ಅಪ್ರಿಷಿಯೇಟ್ ಮಾಡಬೇಕು. ಆ ತಾಯಿ, ನೀನು ಮಗ ಗರೀಬರಿಗೋಸ್ಕರ ದುಡಿ, ಯಾರು ಅನಾಥರಿದ್ದಾರೆ ಅವರಿಗೋಸ್ಕರ ದುಡಿ ಅಂಥೇಳಿ ಬೀದರಿಂದ ಹೈದರಾಬಾದ್ಗೆ ಒಂದು ಜಾಬ್ ಮಾಡೋಕ್ಕೆ ಕಳಿಸಿದ್ದಾರೆ. ಅಂದರೆ ಇದು ಸುಲಭ ಮಾತಲ್ಲಪ್ಪ, ಇದು ಸುಲಭ ಮಾತಲ್ಲ ಪ್ರಿಯರೇ. ಇದು ಭಾಳ ದೊಡ್ಡ ಮಾತಿದೆ. ಅವರ ತಾಯಿ ಆಶೀರ್ವಾದ ಅವ್ರ ಮೇಲಿದೆ, ಅವ್ರ ತಂದೆಯ ಆಶೀರ್ವಾದ ಅವ್ರ ಮೇಲಿದೆ. ಅವ್ರು ಕಳ್ಕೊಂಡಂಥ ತಂದೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಮಾಧಾನ ಸಿಗಲಿ. ಮತ್ತು ಇನ್ನೊಂದು ಆವರ್ತಿ ಅವರ ಕುಟುಂಬಕ್ಕೆ ನಾನು ಒಂದು ಕಾಂಗ್ರ್ಯಾಚುಲೇಷನ್ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಸೈಮನ್ ಜಾಶ್ವಾ, ವಾರ್ಡ್ ನಂಬರ್ 35 ಕಾರ್ಪೊರೇಟರ್.
ಇನ್ನೊಂದು ಆವರ್ತಿ ನಾವು ಅವ್ರಿಗೆ ಹೇಳ್ತೀನಿ, ತಾವು ಯಾವಾಗೂ ನಮ್ಮನ್ನು ಸಂಪರ್ಕಿಸಿರಿ ಸರ್. ಧನ್ಯವಾದ. ಥ್ಯಾಂಕ್ ಯು. हेलो, नमस्कार, आदाब, अस्सलाम वालेकुम। आज जो कि सपना मल्टीप्लेक्स में नोहा फाउंडेशन का ग्रैंड ओपनिंग हुआ है। यहाँ पर आज के चीफ गेस्ट हमारे जोशुआ कॉर्पोरेटर, नवाज कॉर्पोरेटर, सुदर्शन जनता दल प्रेसिडेंट, इमरान, रोशन मलकापुरे, महिलारे और प्रवीण और जितने भी दोस्त आए, हादी यूथ कांग्रेस लीडर्स पूरे जो भी आए, उनका मैं स्वागत करता हूं। नोहा फाउंडेशन की तरफ से बहुत ही ज़बरदस्त इंतज़ाम किया गया है। फाउंडेशन का एक ही एम है कि 100 बच्चों को फ्री खाना दिया जाएगा, 100 लोगों को, गरीब को, और 2 बच्चों को नोहा फाउंडेशन की तरफ से नेल्सन और उनके मम्मी ने अडैप्ट किया है, जो कि 2 बच्चों को फ्री पढ़ाया जाएगा। बहुत ही अच्छा है। हमें मालूम हुआ कि नेल्सन के पास हमने पूछा कि कैसा कर रहे हैं। नेल्सन ने बताया कि मैं जॉब कर रहा हूँ हैदराबाद में आईटी में, और यहाँ बीदर में मेरा फंक्शन हॉल है, डेविड फंक्शन हॉल, उसका जो भी रेवेन्यू आया मैं गरीबों में लगाना चाहता हूँ। उनका सपना था कि उनके पिताजी का सपना पूरा करें, और वही कर रहे हैं। आप लोग सब यंगस्टर्स ऐसे ही नेल्सन लोहा की तरह आगे आके हर गरीबों को हेल्प करना चाहिए फाउंडेशन की तरफ से। और मैं उनको आश्वासन देता हूं कि गवर्नमेंट, कांग्रेस गवर्नमेंट की तरफ से जो कुछ भी हेल्प की मिलेगा, रहीम खान साहब एमएलए साहब की तरफ से, वो उनके फाउंडेशन के लिए करने के लिए रेडी है। थैंक यू, धन्यवाद, नमस्कार। केपी न्यूज़, हेलो बीदर, कर्नाटका टॉप न्यूज़ के साथ हम ले चलते हैं स्टूडियो। थैंक यू।